ಸ್ನೇಹಿತರೆ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗಲಿ, ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಏನನ್ನಾದರೂ ಕಲಿಯೋದಕ್ಕೆ ಆಸಕ್ತಿ ತೋರಬೇಕು. ಆಸಕ್ತಿ ಇಲ್ಲದೆ ಕಲಿಯೋದಕ್ಕೆ ಇಚ್ಛಿಸಿದರೆ, ಹಾಗೆ ಉಳಿದರೆ ಆ ಬದುಕಿಗೆ ಅರ್ಥ ಅನ್ನೋದು ಇರೋದಿಲ್ಲ. ಆ ಬದುಕು ಅನರ್ಥವಾಗಿಬಿಡುತ್ತೆ. ಕಲಿಯುವಿಕೆಯಲ್ಲಿ ನಿತ್ಯವೂ ಆಸಕ್ತಿ ತೋರುವುದು ಒಳ್ಳೆಯದೇ ಅಲ್ಲವೇ? ಹಾಗೊಂದು ವೇಳೆ ಕಲಿಯುವುದರಲ್ಲಿ ಆಸಕ್ತಿ ತೋರದೇ ಇದ್ದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಪುಟ್ಟ ಕತೆ ಮಹಾಭಾರತದ ಕತೆ ಉದಾಹರಣೆಯಾಗಿದೆ ನೋಡಿ. ಮಹಾಭಾರತದಲ್ಲಿ ಒಂದು ಘಟನೆ ಸಂಭವಿಸುತ್ತೆ ಸ್ನೇಹಿತರೆ. ಕೌರವರು ಪಾಂಡವರನ್ನು ಹೊರ ಹಾಕ್ತಾರೆ. ಅವರು ಕಾಡಿಗೆ ಹೋಗಬೇಕಾಗುತ್ತೆ. ಅವರು ಅಜ್ಞಾತವಾಸದಲ್ಲಿ ತಲೆ ಮರೆಸಿಕೊಂಡು ಸುತ್ತುತ್ತಾ ಇರ್ತಾರೆ. ಒಂದು ಗುಡಾರವನ್ನು ಕಟ್ಟಿಕೊಂಡು ಕೊಳದ ಬಳಿ ಜೀವಿಸ್ತಾ ಇರ್ತಾರೆ. ಒಮ್ಮೆ ಅವರಿಗೆ ಬಾಯಾರಿಕೆ ಆದಾಗ ಕುಡಿಯೋದಿಕ್ಕೆ ನೀರನ್ನು ತರೋದಿಕ್ಕೆ ಎಲ್ಲರಿಗಿಂತಲೂ ಕಿರಿಯನಾದ ನಕುಲ ನೀರಿನ ಬಳಿ ಹೋಗ್ತಾನೆ. ನೀರು ತುಂಬೋದಿಕ್ಕೆ ಹೋಗ್ತಾನೆ. ಆಗ ಕೊಳದ ಬಳಿ ಬಿಂದಿಗೆಯಲ್ಲಿ ನೀರು ತುಂಬುವಾಗ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ನಿಲ್ಲು, ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡು, ನಂತರ ನೀರನ್ನು ತೆಗೆದುಕೋ ಅಂತ ಹೇಳುತ್ತೆ. ಇದು ಅದರ ಷರತ್ತು. ಅದು ಹೇಳುತ್ತೆ, ಒಂದು ವೇಳೆ ನೀನು ನನ್ನ ಪ್ರಶ್ನೆಗೆ ಉತ್ತರಿಸದೇ ಇದ್ದರೆ ನೀನು ಸಾಯ್ತೀಯಾ ಅನ್ನುತ್ತೆ. ಆತ ಒಪ್ಕೊಳ್ತಾನೆ. ಮೊದಲು ಪ್ರಶ್ನೆಯನ್ನು ಕೇಳು, ಜೀವನದಲ್ಲಿ ಎಲ್ಲಕ್ಕಿಂತ ಅತಿ ಮುಖ್ಯವಾದಂತಹ ಸಂಗತಿ ಏನು ಅಂತ ಕೇಳುತ್ತೆ. ಆತ ಉತ್ತರವನ್ನು ನೀಡೋದಿಲ್ಲ. ತಕ್ಷಣ ಆತ ಸಾಯ್ತಾನೆ. ನಂತರ ಸಹದೇವ ಬರ್ತಾನೆ. ಆತನಿಗೂ ಇದೇ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆತನು ಕೂಡ ಉತ್ತರ ನೀಡೋದಿಲ್ಲ. ಆಗ ಅವನು ಕೂಡ ಸಾಯ್ತಾನೆ. ನಂತರ ಭೀಮ, ಅರ್ಜುನ, ಹೀಗೆ 4 ಜನರು ಬಂದು ಸತ್ತು ಹೋಗ್ತಾರೆ. ಕೊನೆಗೆ ಎಲ್ಲರಿಗಿಂತ ಜ್ಯೇಷ್ಠನಾದ ಹಿರಿಯವನಾದ ಯುಧಿಷ್ಠಿರ ಬರ್ತಾನೆ. ನೀರು ಮತ್ತು ಕಾರಣದ ತಮ್ಮಂದಿರನ್ನ ಹುಡುಕಿಕೊಂಡು ಕೊಳದ ಬಳಿ ಬರ್ತಾನೆ. 4 ಜನ ಸತ್ತು ಬಿದ್ದದ್ದನ್ನು ಕಾಣ್ತಾನೆ. ಆತ ನೀರಿಗೆ ಕೈ ಹಾಕೋದಿಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಅಲ್ಲೊಂದು ಧ್ವನಿ ಕೇಳುತ್ತೆ. ಆ ಅಶರೀರ ಧ್ವನಿಯನ್ನು ಕೇಳಿಸ್ಕೊಳ್ತಾನೆ. ಅದು ಹೇಳುತ್ತೆ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡು. ನೀನು ಉತ್ತರಿಸಿದ್ರೆ ಕೊಳದ ನೀರನ್ನು ಸೇವಿಸಬಹುದು, ಬದುಕಿ ಉಳಿಯಬಹುದು, ಹಾಗೂ ನಿನ್ನ ತಮ್ಮಂದಿರನ್ನು ಉಳಿಸಿಕೊಳ್ಳಬಹುದು ಅನ್ನುತ್ತೆ. ಅವರು ಬದುಕಿ ಉಳಿಯೋದಿಕ್ಕೆ ಕೇವಲ ಈ ಕೊಳದ ನೀರನ್ನು ತೆಗೆದುಕೊಂಡು ಚಿಮಿಕಿಸಿದರೆ ಸಾಕು, ಅವರು ಬದುಕುತ್ತಾರೆ ಅನ್ನುತ್ತೆ. ಕೇಳು, ಮೊದಲ ಪ್ರಶ್ನೆ, ಮನುಷ್ಯನಲ್ಲಿ ಎಲ್ಲಕ್ಕಿಂತ ಉತ್ತಮ ಸಂಗತಿ ಏನು? ಯುಧಿಷ್ಠಿರ ಹೇಳಿದ, ಮನುಷ್ಯನಲ್ಲಿ ಎಲ್ಲಕ್ಕಿಂತ ಉತ್ತಮ ಸಂಗತಿ ಏನೆಂದರೆ ಆತ ತನ್ನ ಜೀವನದಲ್ಲಿ ಏನನ್ನೂ ಕಲಿಯೋದಿಕ್ಕೆ ಬಯಸದೇ ಇರತಕ್ಕಂಥದ್ದು. ಉತ್ತರ ಸರಿ ಇದೆ. ನೀನು ನೀರನ್ನು ಕುಡಿಯಬಹುದು ಅನ್ನುತ್ತೆ ಅಶರೀರವಾಣಿ. ಹಾಗೂ ತನ್ನ ತಮ್ಮಂದಿರನ್ನ ಬದುಕಿಸಿಕೊಡುತ್ತೆ. ವಾಸ್ತವವಾಗಿ ಮನುಷ್ಯನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಇದು. ಅವನು ಏನನ್ನೂ ಕಲಿಯೋದಿಕ್ಕೆ ಇಚ್ಛಿಸುವುದಿಲ್ಲ. ತಿಳುವಳಿಕೆ ಮತ್ತು ಕಲಿಯುವಿಕೆ ಎರಡೂ ಕೂಡ ಭಿನ್ನವಾದ ಸಂಗತಿಗಳು. ತಿಳುವಳಿಕೆ ಗಿಳಿಪಾಠದ ಹಾಗೆ, ಅದನ್ನು ಬಲವಂತವಾಗಿ ತುರುಕಿಕೊಳ್ಳಬೇಕಾಗುತ್ತೆ. ಮೆದುಳು ಕಂಪ್ಯೂಟರ್ನಂತೆ ಆಗುತ್ತೆ. ಆದರೆ ಕಲಿಕೆ ಅದು ತೀರಾ ಭಿನ್ನ. ಕಲಿಯುವುದು ಎಂದರೆ ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವಂಥದ್ದು, ಪುನಃ ಅದೇ ತಪ್ಪನ್ನು ಮಾಡದೇ ಇರುವಂಥದ್ದು, ಹೆಚ್ಚು ಗಮನ ಮತ್ತು ಜಾಗೃತಿಯಿಂದ ಇರುವಂಥದ್ದು. ಆದ್ದರಿಂದ ಇದನ್ನು ನೆನಪಿಡಿ. ನಾವು ಪ್ರತಿದಿನ ಕಲಿಯುವಂಥದ್ದು ಸಾಕಷ್ಟು ಇದೆ, ಪ್ರತಿ ವಿಷಯದಲ್ಲೂ ಇದೆ. ಆದ್ದರಿಂದ ಕಲಿಯುವಿಕೆಯಲ್ಲಿ ಆಸಕ್ತಿಯನ್ನು ತೋರಿ.